ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮಾರ್ಜುನರ ಯುದ್ಧವರ್ಣನವು ಎಂಬ 60ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜ, ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಮಹಾತ್ಮನಾದ ಭೀಷ್ಮನು ರಾತ್ರಿಯು ಕಳೆದೊಡನೆ ತಿರುಗಿ ಯುದ್ಧಕ್ಕಾಗಿ ಸೈನ್ಯಗಳನ್ನು ಕೂಡಿಸಿಕೊಂಡು ಸೇನೆಯ ಮುಂಭಾಗದಲ್ಲಿ ಹೊರಟನು. ದ್ರೋಣ, ದುರ್ಯೋಧನ, ಬಾಹ್ಲಿಕ, ದುರ್ಮರ್ಷಣ, ಚಿತ್ರಸೇನ, ಜಯದ್ರಥರಾದಿಯಾಗಿ ಇನ್ನೂ ಬೇರೆ ಅರಸರು 4 ಕಡೆಗಳಲ್ಲಿಯೂ ಸೇನಾ ಸಮೂಹಗಳೊಡನೆ ಹೊರಟರು. ಮಹಾಮಹಿಮರು, ಮಹಾರಥರು, ಕಾಂತಿ ವೀರ್ಯಯುಕ್ತರು ಆದ ರಾಜಶ್ರೇಷ್ಠರಿಂದ ಪರಿವೃತನಾದ ಭೀಷ್ಮನು ಆಗ ದೇವತೆಗಳೊಡಗೂಡಿದ ವಜ್ರಪಾಣಿಯಾದ ಇಂದ್ರನಂತೆ ಪ್ರಕಾಶಿಸಿದನು. ಆ ಸೇನಾ ಮುಖದಲ್ಲಿ ಗಜ ಸೈನ್ಯಗಳ ಮೇಲೆ ಏರಿಸಲ್ಪಟ್ಟ ಉನ್ನತ ಧ್ವಜಗಳು ಕೆಂಪು, ಹಳದಿ, ಕಪ್ಪು, ಬಿಳುಪು ಮೊದಲಾದ ನಾನಾ ಬಣ್ಣಗಳಿಂದ ಪ್ರಕಾಶಿಸುವ ಪತಾಕೆಗಳಿಂದ ಆಡುತ್ತಿದ್ದವು. ಭೀಷ್ಮನಿಂದ ರಕ್ಷಿತವಾಗಿ ಮಹಾರಥರಿಂದಲೂ ಆನೆ ಕುದುರೆಗಳಿಂದಲೂ ತುಂಬಿದ ಆ ಸೇನೆಯು ವರ್ಷಾ ಕಾಲದಲ್ಲಿ ಮೇಘಗಳಿಂದಲೂ ಮಿಂಚು ಗುಡುಗುಗಳಿಂದಲೂ ಕೂಡಿದ ಆಕಾಶದಂತೆ ಕಾಣುತ್ತಾ ನದಿ ವೇಗಕ್ಕೆ ಸಮಾನವಾದ ವೇಗದೊಡನೆ ಯುದ್ಧೋತ್ಸಾಹದಿಂದ ಹೊರಟಿತು. ಗುಪ್ತವಾದ ನಾನಾ ಬಗೆಯ ಸೇನಾ ಬಲವುಳ್ಳದ್ದಾಗಿ ಚದುರಂಗ ಬಲಗಳೆಂಬ ಪಕ್ಷಗಳುಳ್ಳವಾಗಿ ದೊಡ್ಡ ಮೇಘಕ್ಕೆ ಸಮಾನವಾದ ವ್ಯಾಳವೆಂಬ ಆ ಕೌರವ ಸೇನಾ ವ್ಯೂಹವನ್ನು ಅರ್ಜುನನು ದೂರದಿಂದಲೇ ಕಂಡನು. ಅಸುರ ಸೇನೆಗಳನ್ನು ಜಯಿಸುವುದರಲ್ಲಿ ಉತ್ಸಾಹಗೊಂಡ ಆ ಅರ್ಜುನನು ಬಿಳಿಯ ಕುದುರೆಗಳನ್ನು ಹೂಡಿ ಉನ್ನತವಾದ ಕಪಿಧ್ವಜವುಳ್ಳ ತನ್ನ ರಥದೊಡನೆ ಹೊರಟನು. ಉಪೇಂದ್ರನಿಂದ ರಕ್ಷಿತನಾದ ಇಂದ್ರನಂತೆಯೂ ಸೂರ್ಯನೊಡಗೂಡಿದ ಚಂದ್ರನಂತೆಯೂ ಮಹಾತ್ಮನಾದ ಆ ಅರ್ಜುನನು ಆ ಶ್ರೀಕೃಷ್ಣನೊಡನೆ ಸೇರಿ ಸೇನಾ ಮುಖದಲ್ಲಿ ಪ್ರವೇಶಿಸಿದನು. ಸರ್ವೋಪಕರಣಗಳಿಂದಲೂ ದೃಢವಾದ ಅಡ್ಡ ಮರದಿಂದಲೂ ಕೂಡಿ ಯದುಕುಲ ತಿಲಕನಾದ ಶ್ರೀಕೃಷ್ಣನಿಂದ ನಡೆಸಲ್ಪಡುತ್ತಿದ್ದ ವಾನರ ಧ್ವಜವುಳ್ಳ ಅರ್ಜುನನ ರಥವನ್ನು ನೋಡಿದಾಗಲೇ ಎಲ್ಲ ವೀರರು ನಿನ್ನ ಪುತ್ರರು ಭಯಗೊಂಡರು. ಲೋಕಪ್ರಸಿದ್ಧ ಮಹಾರಥನು ಆಯುಧಪಾಣಿಯೂ ಆದ ಅರ್ಜುನನಿಂದ ರಕ್ಷಿಸಲ್ಪಟ್ಟ 16,000 ಮದದಾನಗಳಿಂದ ತುಂಬಿದ ಪಾಂಡವರ ಸೇನಾ ವ್ಯೂಹವನ್ನು ನಿನ್ನ ಕಡೆಯವರೆಲ್ಲರೂ ನೋಡಿದರು. ಧರ್ಮರಾಜನಿಂದ ಬೆಳಗಿನ ಜಾವದಲ್ಲಿಯೇ ಏರ್ಪಡಿಸಲ್ಪಟ್ಟ ಆ ವ್ಯೂಹದಂತೆ ಇದುವರೆಗೆ ಈ ಭೂಮಿಯಲ್ಲಿ ಬೇರೆ ಯಾವ ವ್ಯೂಹವೂ ಏರ್ಪಟ್ಟುದಿಲ್ಲ ಮತ್ತು ಅಂಥದನ್ನು ಕಂಡು ಕೇಳಿಯೂ ಇಲ್ಲ. ಆಮೇಲೆ ಪಾಂಚಾಲರು, ಪೇದಿ ದೇಶದವರು ಅವರವರ ನಿಯಮದಂತೆ ಮುಂದೆ ಹೋಗಿ ನಿಂತರು. ಸೇನಾಧಿಪತಿಯ ನಿಯಮದಂತೆ ಯುದ್ಧಾರಂಭ ಸೂಚನೆಗಾಗಿ ಸಾವಿರಾರು ಭೇರಿಗಳು ಶಬ್ದ ಮಾಡಲ್ಪಟ್ಟವು. ಸೈನ್ಯದಲ್ಲೆಲ್ಲ ಶಂಖ ತೂರ್ಯ ವಾದ್ಯ ಧ್ವನಿಗಳು, ಸಿಂಹನಾದಗಳು ಮೊಳಗಿದವು. ಇಷ್ಟರಲ್ಲಿಯೇ ರಥಿಕರ ಧನುಷ್ಟಂಕಾರಗಳು ಕ್ಷಣ ಮಾತ್ರದಲ್ಲಿ ಶಂಖ, ಬೇರಿ, ಪಣವಾದಿ ವಾದ್ಯ ಧ್ವನಿಗಳನ್ನು ಮರೆಸಿದವು. ಹೀಗೆ ಆಕಾಶವು ವಾದ್ಯ ಧ್ವನಿಗಿಂದ ತುಂಬಿ ಭೂಮಿಯಿಂದೆದ್ದ ದೊಡ್ಡ ಧೂಳಿಯನ್ನು ಕಂಡು ಮಹಾತ್ಮರಾದ ವೀರರು ವೇಗದಿಂದ ಎದುರಿಸಿದರು. ರಥಿಕರಿಂದ ಹತನಾಗಿ ರಥಾಶ್ವ ಸಾರಥಿಗಳೊಡನೆ ಕೆಳಕ್ಕೆ ಬೀಳುತ್ತಿದ್ದರು. ಆನೆಯು ಆನೆಗಿಂದಲೂ ಕಾಲ್ಬಲವು ಕಾಲಾಳಿನಿಂದಲೂ ಹತವಾಗಿ ಬೀಳುತ್ತಿದ್ದವು. ಕುದುರೆಯ ಸಮೂಹಗಳಿಂದ ಹತವಾಗುತ್ತಿದ್ದವು. ಅಶ್ವ ಸೈನ್ಯಗಳು ಸುತ್ತಿ ಸುತ್ತಿ ತಿರುಗುತ್ತಾ ಈಟಿಗಳಿಂದಲೂ ಕತ್ತಿಗಳಿಂದಲೂ ತಿವಿದು ಆಶ್ಚರ್ಯಕರವಾಗಿ ಹೊಡೆದಾಡಿ ಸಾಯುತ್ತಿದ್ದವು. ಸುವರ್ಣಮಯವಾದ ನಕ್ಷತ್ರಗಳಿಂದ ಅಲಂಕೃತವಾಗಿ ಸೂರ್ಯಕಾಂತಿಗೆ ಸಮಾನವಾದ ಕಾಂತಿಗಳುಳ್ಳ ಕವಚಗಳು ಕತ್ತಿ, ಕೊಡಲಿ, ಈಟಿ ಮುಂತಾದ ಆಯುಧಗಳಿಂದ ಭೇದಿಸಲ್ಪಟ್ಟು ಪುಡಿ ಪುಡಿಯಾಗಿ ಬೀಳುತ್ತಿದ್ದವು. ಕೆಲವು ರಥಿಕರು ಆನೆಯ ಕೊಂಬುಗಳಿಂದಲೂ ಹಿಮ್ಮೇಗುಗಳಿಂದಲೂ ಹೊಡೆಯಲ್ಪಟ್ಟು ಸಾರಥಿಯೊಡನೆ ಕೆಳಗೆ ಬೀಳುತ್ತಿದ್ದರು. ಆನೆಗಳ ಕೊಂಬುಗಳಿಂದಲೂ ಹಿಮ್ಮೈಗಳಿಂದಲೂ ಪೆಟ್ಟು ತಿಂದ ಕುದುರೆಯ ಸೈನಿಕರು ಕಾಲಾಳುಗಳಿಂದಲೂ ದೀನಸ್ವರದಿಂದಲೂ ಕೂಗಿಡುವುದನ್ನು ನೋಡಿ ಎಲ್ಲರಿಗೂ ಭೀತಿ ಹುಟ್ಟಿತು. ಆನೆಗಳು, ಕುದುರೆಗಳು, ರಥಗಳು, ಕಾಲಾಳುಗಳು ಮುಂತಾದ ಚತುರಂಗ ಸೈನ್ಯಕ್ಕೂ ಮಹಾ ಕ್ಷಯಕರವಾದ ಆ ಯುದ್ಧ ಕಾಲದಲ್ಲಿ ವಾನರ ಧ್ವಜವುಳ್ಳ ಅರ್ಜುನನು ಮಹಾರಥರಿಂದ ಪರಿವೃತನಾಗಿರುವುದನ್ನು ಭೀಷ್ಮನು ದೂರದಿಂದ ನೋಡಿ ಯುದ್ಧ ಸನ್ನದ್ಧನಾಗಿ ಮಹಾಸ್ತ್ರಗಳಿಂದಲೂ ವಜ್ರ ಸಮಾನ ಬಾಣಗಳಿಂದಲೂ ಆ ಅರ್ಜುನನನ್ನು ಎದುರಿಸಿ ಓಡಿ ಬಂದನು. ಹಾಗೆಯೇ ದ್ರೋಣ, ಕೃಪ, ಶಲ್ಯ, ವಿವಿಂಶತಿ, ದುರ್ಯೋಧನ, ಸೋಮದತ್ತಿ ಇವರೆಲ್ಲರೂ ಅರ್ಜುನನಿಗೆ ಎದಿರಾಗಿ ವೇಗದಿಂದ ಹೊರಟರು. ಇಷ್ಟರಲ್ಲಿಯೇ ಸುವರ್ಣ ಚಿತ್ರಿತವಾದ ಕವಚಗಳನ್ನು ಧರಿಸಿ ಸರ್ವಾಸ್ತ್ರಗಳನ್ನು ಬಲ್ಲ ಶೂರನಾದ ಅಭಿಮನ್ಯುವು
ತನ್ನ ಕಡೆಯ ಮಹಾರಥಿಕರನ್ನೆಲ್ಲ ದಾಟಿ ಸೈನ್ಯದ ಮುಂಭಾಗಕ್ಕೆ ರಭಸದಿಂದ ಬಂದು ಶತ್ರು ವೀರರೆಲ್ಲರನ್ನೂ ಎದುರಿಸಿದನು. ದುಸ್ಸಹವಾದ ಶೌರ್ಯವುಳ್ಳ ಆ ಅಭಿಮನ್ಯುವು ಆಗ ಯಜ್ಞಶಾಲೆಯಲ್ಲಿ ಮಹಾಮಂತ್ರಗಳಿಂದ ಹುತ ಮಾಡಿದ ಅಗ್ನಿಯಂತೆ ಜ್ವಲಿಸುತ್ತಿದ್ದನು. ಇಷ್ಟರಲ್ಲಿಯೇ ಭೀಷ್ಮನು ಯುದ್ಧರಂಗದಲ್ಲಿ ಶತ್ರುಗಳ ರಕ್ತವೆಂಬ ಜಲದಿಂದಲೂ ನೊರೆಯಿಂದಲೂ ಕೂಡಿದ ಒಂದು ಮಹಾನದಿಯನ್ನು ವೇಗದಿಂದ ಉಂಟುಮಾಡಿ ಅಭಿಮನ್ಯುವನ್ನು ದಾಟಿ ಅರ್ಜುನನನ್ನು ಕುರಿತು ರಭಸದಿಂದ ಹೊರಟನು. ಆಗ ಅರ್ಜುನನು ನಗುತ್ತಾ ಗಾಂಡೀವ ಧನುಸ್ಸಿನಿಂದ ಪ್ರಯೋಗಿಸಲ್ಪಟ್ಟ ಬಾಣ ಸಮೂಹಗಳಿಂದ ಭೀಷ್ಮನ ಮಹಾಸ್ತ್ರ ಸಮೂಹವನ್ನು ವಿಫಲಗೊಳಿಸಿ ಅಮಾನುಷ ಪರಾಕ್ರಮದಿಂದ ಭೀಷ್ಮನ ಮೇಲೆ ಜ್ವಲಿಸುವ ಅನೇಕ ಬಾಣ ಸಮೂಹಗಳನ್ನು ಭಲ್ಲಗಳನ್ನು ವರ್ಷಿಸಿದನು. ಆದರೇನು, ಭೀಷ್ಮನಿಂದ ನಿವಾರಿಸಲ್ಪಟ್ಟು ಆಕಾಶದಲ್ಲಿ ಚದುರಿದ ಅರ್ಜುನನ ಮಹಾಸ್ತ್ರ ಸಮೂಹವು ಸೂರ್ಯನಿಗೆದಿರಾದ ಕತ್ತಲೆಯಂತಾಯಿತು. ಆ ಭೀಷ್ಮಾರ್ಜುನರಿಬ್ಬರ ದ್ವಂದ್ವ ಯುದ್ಧವನ್ನು ಅಲ್ಲಿ ನೆರೆದಿದ್ದ ಎಲ್ಲಾ ಜನರು, ಕೌರವರು, ಸೃಂಜಯರು ಬೆರಗಾಗಿ ನೋಡುತ್ತಿದ್ದರು. ಇದು 60ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.